ಸರ್, ಬೆಳಗಾವಿ ಜಿಲ್ಲೆ ವಿಭಜನೆ ವಿಚಾರಕ್ಕೆ ಬಂದಾಗ BJP ಸ್ಟ್ಯಾಂಡ್ ಏನು ಅಥವಾ ಈರಣ್ಣ ಕಡಾಡಿ ಅವ್ರ ಸ್ಟ್ಯಾಂಡ್ ಏನು? ಒಂದು ಕಡೆ ಚಿಕ್ಕೋಡಿ ಅಂತಾರೆ, ಒಂದು ಕಡೆ ಅಥಣಿ ಅಂತಾರೆ, ಒಂದು ಕಡೆ ಬೈಲಹೊಂಗಲ ಅಂತಾರೆ, ಮತ್ತೊಂದು ಕಡೆ ಗೋಕಾಕ್ ಅಂತಾರೆ. ಯಾವುದು ಯೋಗ್ಯ ಜಿಲ್ಲೆ ಆಗ್ಬೋದು ಸರ್? ಅದರ ಅಖಂಡ ಬೆಳಗಾವಿ ಜಿಲ್ಲೆ ಇರ್ಬೋದಾ ಅಥವಾ ಒಡೆದು ಯಾವ ಜಿಲ್ಲೆಯನ್ನು ಮಾಡ್ಬೋದು? ಇಲ್ಲ, ಒಂದು ಇಲ್ಲಿಯವರೆಗೂ ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡ ಜಿಲ್ಲೆ. ಅದರ ವ್ಯಾಪಕತೆ ಎಷ್ಟದ ಅಂತಂದರೆ ಅಲ್ಲಿ ಒಂದು ಪ್ರಾದೇಶಿಕ ಕಚೇರಿ ಇದೆ, ರೀಜನಲ್ ಕಮಿಷನರ್ ಅಂತೀವಲ್ಲ. ಆಮೇಲೆ 6 ಅಸಿಸ್ಟೆಂಟ್ ಕಮಿಷನರ್ಗಳದಾವೆ, ಮೂರು ಅಸಿಸ್ಟೆಂಟ್ ಕಮಿಷನರ್ಗಳದಾವೆ, 6 RTO ಕಚೇರಿಗಳದಾವೆ, 15 ತಾಲೂಕುಗಳದಾವೆ, 18 ವಿಧಾನಸಭಾ ಕ್ಷೇತ್ರಗಳದಾವೆ, 90 ಜಿಲ್ಲಾ ಪಂಚಾಯತ್ ಸ್ಥಾನಗಳದಾವೆ, 380 ತಾಲೂಕು ಪಂಚಾಯತ್ ಸ್ಥಾನಗಳದಾವೆ, 525ಕ್ಕಿಂತ ಹೆಚ್ಚು ಗ್ರಾಮ ಪಂಚಾಯಿತಿಗಳದಾವೆ. ಆ ಕೊನೆಯಿಂದ ಈ ಕೊನೆಯವರೆಗೆ ಸುಮಾರು 300 ಕಿಲೋಮೀಟ್ರ್ ಆಗ್ತದೆ. ಇಂಥ ಅಗಾಧವಾದ ಇದನ್ನು ಜನಸಂಖ್ಯೆ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ. ಇಷ್ಟು ಭಾರವನ್ನು ಹೊಂದಿರತಕ್ಕಂಥ ಬೆಳಗಾವಿ ಜಿಲ್ಲೆಯನ್ನು 1900 ಮೋಸ್ಟ್ಲಿ JH ಪಟೇಲ್ರವರ ಸರ್ಕಾರದಲ್ಲಿ ಒಂದು ಜಿಲ್ಲೆಯಾಗಿ ಘೋಷಣೆ ಮಾಡಿದರು. ಆಧಾರ ಏನಿತ್ತು? ಸರ್ಕಾರವೇ ನೇಮಕ ಮಾಡಿದಂಥ ವರದಿಗಳು ಏನು ಕೊಟ್ಟಿದ್ರು, ವರದಿಗಳ ಆಧಾರದ ಮೇಲೆ ಜಿಲ್ಲೆಯನ್ನು ಕೊಟ್ಟಿದ್ದರು. ಅವಾಗ ಏನು ಗಲಾಟೆ ಆಯಿತು ಅಂತಂದ್ರೆ, ಬೆಳಗಾವಿ ಕನ್ನಡಿಗರು ಏನು ತಿಳ್ಕೊಂಡ್ರು, ಗೋಕಾಕ್ ಒಂದು ವೇಳೆ ಜಿಲ್ಲೆ ಆದರೆ, ಚಿಕ್ಕೋಡಿ ಒಂದು ವೇಳೆ ಜಿಲ್ಲೆ ಆದರೆ ಎಲ್ಲೋ ನಾವು ಕನ್ನಡಿಗರ ಸ್ಟ್ರೆಂತ್ ಕಡಿಮೆ ಆಗ್ತದೆ ಆಮೇಲೆ ಭಾಷೆಗೆ ಸಮಸ್ಯೆ ಆಗುತ್ತೆ ಆಮೇಲೆ ಅನ್ನುವಂಥ ಕಾರಣದಿಂದ ಗಲಾಟೆ ಮಾಡಿದ್ರು. ಹೀಗಾಗಿ ಅದನ್ನು ನಿಲ್ಲಿಸಿದರು. ಈಗ ಆ ಪರಿಸ್ಥಿತಿ ಇಲ್ಲ, ಭಾಳ ಬದಲಾವಣೆ ಆಗಿದೆ. ಹೀಗಾಗಿ ರಾಜಕೀಯ ಒತ್ತಡಕ್ಕಿಂತ ಸರ್ಕಾರ ನೇಮಕ ಮಾಡಿದಂಥ ಆಯೋಗ ಕೊಟ್ಟಂಥ ವರದಿ ಏನದ, ಆ ವರದಿ ಆಧಾರದ ಮೇಲೆ ನೀವು ಜಿಲ್ಲೆಯನ್ನು ಮಾಡಿರಿ. ಒಂದು ವೇಳೆ ನಿಮ್ಗೆ ರಾಜಕೀಯವಾದ ಒತ್ತಡ ಇದ್ದರೆ ಮತ್ತು ಹೊಸ ಜಿಲ್ಲೆಗಳನ್ನು ಮಾಡಿರಿ. ಯಾಕಂತಂದ್ರೆ ನೀವು 3 ತಾಲೂಕಿಗೆ ಒಂದೊಂದು ಜಿಲ್ಲೆ ಮಾಡಿದಿರಿ ಬೇರೆ ಬೇರೆ ಕಡೆ. ಗದಗ ಎಷ್ಟು ದೊಡ್ಡ ಜಿಲ್ಲೆ ಅದ, 3 ತಾಲೂಕಿಗೆ ಒಂದು ಜಿಲ್ಲೆ ಮಾಡಿದಿರಿ. ಯಾದಗಿರಿ ಎಷ್ಟು ದೊಡ್ಡ ಜಿಲ್ಲೆ ಅದ, 3 ತಾಲೂಕಿಗೆ ಒಂದು ಜಿಲ್ಲೆ ಮಾಡಿದಿರಿ. ಆ ರೀತಿ ಬೆಳಗಾವಿನೂ ಕೂಡ 3 ತಾಲೂಕಿಗೆ ಒಂದು ಜಿಲ್ಲೆ ಮಾಡ್ರೆ 5 ಜಿಲ್ಲೆ ಆಗುವಂಥ ಕೆಪಾಸಿಟಿ ಅದ. ಅಂದರೆ 5 ಜಿಲ್ಲೆ ಆಗಬೇಕಂತ ಒತ್ತಾಯ ಮಾಡ್ತಾರೆ ಸರ್ ನೀವು. ನಾನು ನೋಡ್ರಿ, ಸರ್ಕಾರ ಕೊಟ್ಟಂಥ ವರದಿಯ ಪ್ರಕಾರ ಗೋಕಾಕ್ ಆಗಲಿ ಅಂತೇಳಿ ಕೊಟ್ಟದ. ನೀವು ಸರ್ಕಾರದ ವರದಿ ಆಧಾರದ ಮೇಲೆ ತೊಗೊಳ್ದಿದ್ರು ನೀವು ನಿರ್ಣಯ ಮಾಡಿರಿ. ಜನರ ಆಗ್ರಹದ ಮೇಲೆ ತೊಗೋದಿದ್ರು 5 ಜಿಲ್ಲೆ ಮಾಡ್ರಿ, ನಮ್ದೇನು ತಕರಾರು ಅದ. ಆದರೆ ನೀವು ಜನ ವಿರೋಧ ಮಾಡಿರಿ ಅಂತೇಳಿ ಗೋಕಾಕನ್ನು ಹಿಂದಿಡಬೇಡ್ರಿ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ. ಸರ್, ಚಿಕ್ಕೋಡಿನೂ ಬೇಡಿಕೆ ಇದೆ, ಅಥಣಿನೂ ಬೇಡಿಕೆ ಇದೆ, ಬರೀ ಗೋಕಾಕ್ಗೆ ಅಷ್ಟೇ ಪ್ರಾಶಸ್ತ್ಯ ಕೊಟ್ಟರೆ ಅದಕ್ಕಿಂತ ಮೊದಲು ಬೈಲಹೊಂಗಲನೂ ಬೇಡಿಕೆ ಇದೆ. 5 ಮೊದಲಿಲ್ಲ, ನಾನು 5 ಜಿಲ್ಲೆ ಮಾಡೋಕ್ಕೆ ಬ್ಯಾಡ ಅಂತ ಹೇಳಿಲ್ಲ. ಬೈಲಹೊಂಗಲ ಮಾಡ್ರಿ ಜಿಲ್ಲೆ. ಅವ್ರಿಗೇನು ಬೆದರಿಕೆ ಅದ? ಬೈಲಹೊಂಗಲದವ್ರಿಗೆ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ನಮ್ಮ ಕಡೆ ಇತ್ತು, ಒಂದು ವೇಳೆ ಜಿಲ್ಲೆ ಆದರೆ ನಮ್ಗೆ ಕಿತ್ತು ಹೋಗ್ತದೆ, ಅವ್ರಿಗೆ ಬೆದರಿಕೆ ಅದ. ಅಥಣಿ ಅವ್ರಿಗೆ ಏನದ, ನಾವು ದೂರ ಅದೀವಿ, ನಮ್ಗೆ ಕೊಡ್ಬೇಕಂತದ. ಅವ್ರ ಬೇಡಿಕೆಗಳಲ್ಲಿ ಜುನೇನ್ ಇರ್ಬೋದು. ಆದರೆ ನೀವು ಒಬ್ಬ ಮುಖ್ಯಮಂತ್ರಿಯಾಗಿ ಅಥವಾ ಒಬ್ಬ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಯಾರಾದರೂ ಒಂದು ಕಡೆ ಇಡೀ ಜಿಲ್ಲೆಯ ಜನಪ್ರತಿನಿಧಿಗಳನ್ನ ಕರೆದು, ಅನೇಕ ಸಂಘ ಸಂಸ್ಥೆಗಳನ್ನ ಕರೆದು ಯಾವ ಥರ ಚರ್ಚೆ ಮಾಡಿದ್ದೀರಾ, ಏನು ಮಾಡ್ಬೇಕಂತೇಳಿ ಅಭಿಪ್ರಾಯ ತೊಗೊಂಡಿಲ್ಲ. ಮತ್ತು ಇದನ್ನು ಎಷ್ಟು ದಿವಸ ಬಿಡ್ತೀರಿ? ಇದನ್ನು ಒಂದು ಸಲ ಯಾವುದಾದ್ರು ಜಿಲ್ಲೆ ಆಗಲೇಬೇಕಲ್ಲ, ಒಂದು ನಿರ್ಣಯ ಮಾಡಲೇಬೇಕಲ್ಲ. ಇಲ್ಲಂದ್ರೆ ನೀವು ಆಡಳಿತವನ್ನು ಜನರಿಗೆ ಕಟ್ಟಕಡೆ ವ್ಯಕ್ತಿಗೆ ಮುಟ್ಸೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾನು ಆಗ್ರಹ ಮಾಡ್ತೇನೆ ಮುಖ್ಯಮಂತ್ರಿಗಳಿಗೆ, ಎಲ್ಲ ಚುನಾಯಿತ ಪ್ರತಿನಿಧಿಗಳ, ಸಂಘ ಸಂಸ್ಥೆಗಳ ಪ್ರಮುಖರ ಬೇರೆ ಬೇರೆ ಸಭೆಗಳನ್ನು ತಗೊಂಡು ಮತ್ತು ಆಧಾರ ಯಾವ ವರದಿಗಳದಾವ ವರದಿ ಆಧಾರನ ಇಟ್ಕೊಂಡು ನೀವೊಂದು ತೀರ್ಮಾನಕ್ಕೆ ಬರಲೇಬೇಕಾದಂಥ ಅಗತ್ಯ ಇದೆ. ಅದನ್ನು ತೊಗೊಳ್ರಿ, ತೀರ್ಮಾನ ಮಾಡಿರಿ ಆದಷ್ಟು ಬೇಗ ಅನ್ನುವಂಥದ್ದು ಕೂಡ ನನ್ನ ಆಗ್ರಹ. ಸರ್, ಬೆಳಗಾವಿ DC ವಿಚಾರ ಸರ್, ಲೋಕಸಭಾ ಸ್ಪೀಕರ್ ಅವ್ರಿಗೂ ಧೈರ್ಯಶೀಲ ದೂರನ್ನು ನೀಡಿದರು. ಸೊ ಇದ್ರ ಬಗ್ಗೆ ಯಾವೆಲ್ಲ ಪ್ರೊಸೆಸ್ ಮಾಡ್ತಾಯಿದ್ದಾರೆ ಸರ್? ಬೆಳಗಾವಿ DC ಪರವಾಗಿ, ಕನ್ನಡಿಗರ ಪರವಾಗಿ ಯಾವೆಲ್ಲ ಪ್ರೊಸೆಸ್ ಮಾಡ್ತಾಯಿದ್ದಾರೆ? ಒಂದು, ನಾನು ಇತ್ತೀಚೆಗೆ ದೆಹಲಿಯಲ್ಲಿ ಲೋಕಸಭಾ ಸ್ಪೀಕರ್ ಅವ್ರನ್ನ ಭೇಟಿಯಾಗಿ ಬೆಳಗಾವಿಯ ಒಟ್ಟು ಚಿತ್ರಣವನ್ನು ಅವ್ರಿಗೆ ಕೊಟ್ಟಿದ್ದೀನಿ. ಇಲ್ಲಿ ಕನ್ನಡ ರಾಜ್ಯೋತ್ಸವ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಯಾಕಂತಂದರೆ ಕರ್ನಾಟಕ ಏಕೀಕರಣ ಆದಮೇಲೆ ಕನ್ನಡ ರಾಜ್ಯೋತ್ಸವವನ್ನು ಆವತ್ತಿಂದ ನಮ್ಮ ಜನ ಆಚರಣೆ ಮಾಡ್ಕೊಂಡು ಬಂದಾರೆ. ಇತ್ತೀಚೆಗೆ ಅದು ಬೆಳಗಾವಿಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ನಾವು ಮಹಾಮೇಳಾವು ಮಾಡ್ತೀವಿ ಅಂತ ಹೇಳಿ ನಿಲ್ತಾರೆ. ಅದು ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗ್ತದೆ ಅನ್ನೋಂಥ ಕಾರಣದಿಂದ ಈ ಹಿಂದಿನ DCನೂ ಕೂಡ ನಿಷೇಧ ಹಾಕ್ತಿದ್ರು, ಈಗಿನ DC ಕೂಡ ನಿಷೇಧ ಹಾಕಿದ್ದಾರೆ. ಮತ್ತು ಆ ಪರ್ಟಿಕ್ಯುಲರ್ ಧೈರ್ಯಶೀಲ ಮಾನ್ಯ ಅವರು ಬರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದ ವಿಧಾನಸಭೆ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಆ ವಿಧಾನಸಭಾ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಇವರು ಒಳಗಡೆ ಬಂದು ಭಾಷೆ ಹೆಸರಿನ ಮೇಲೆ ಜನರ ಶಾಂತಿ ಸುವ್ಯವಸ್ಥೆಯಿಂದ ಬದುಕೋದನ್ನು ನಿಲ್ಲಿಸಿಬಿಟ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಕೈತೆ ಅನ್ನುವಂಥ ಕಾರಣದಿಂದ ಅವರಿಗೆ ತಡೆ ಹಿಡಿತಾರೆ. ಅದನ್ನು ತಡೆ ಹಿಡಿದಿದ್ದು ಕಾನೂನು ಸುವ್ಯವಸ್ಥೆ ಹಿತದೃಷ್ಟಿಯಿಂದ ಸರಿ ಇದೆ. ಹೀಗಾಗಿ ಅವರ ವೈಯಕ್ತಿಕ ಹಕ್ಕುಚ್ಯುತಿ ಆಗೋದಿಲ್ಲ ಅನ್ನುವಂಥ ಮಾತನ್ನು ನಾನು ಸ್ಪೀಕರ್ ಅವ್ರ ಗಮನಕ್ಕೆ ತಂದಿದ್ದೇನೆ. ಅದು DC ಜವಾಬ್ದಾರಿ ಆಗಿರ್ತದೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು.
ಹೀಗಾಗಿ ಅವರ ಕಂಪ್ಲೇಂಟನ್ನು ತಾವು ಸ್ವೀಕಾರ ಮಾಡಬಾರ್ದು ಅನ್ನುವಂಥದ್ದು ನಾನು ಹೇಳಿದಾಗ ಅವ್ರು ಹೇಳಿದರು, ಇಲ್ಲ ಯಾವುದೇ ಸದಸ್ಯ ಬಂದು ಕಂಪ್ಲೇಂಟ್ ಕೊಟ್ಟಾಗ ಅವರ ಹಿತಾಸಕ್ತಿಯನ್ನು ನಾನು ಗಮನಿಸಬೇಕಾಗ್ತದೆ. ಅದರ ಬೆಳಗಾವಿ ಒಂದು ವಿಶೇಷ ಪ್ರಕರಣದ ಎರಡೂ ಕಡೆ ಅಂದರೆ ಏಕಪಕ್ಷೀಯ ನಿರ್ಣಯವನ್ನು ನಾನು ಮಾಡೋದಿಲ್ಲ, ನೀವು ಹೇಳೋದು ಸರಿ ಇದೆ, ಪರಿಶೀಲನೆ ಮಾಡ್ತೀವಿ ಅಂಥೇಳಿ ನಮಗೆ ಒಂದು ಸಕಾರಾತ್ಮಕ ಭರವಸೆಯನ್ನು ಅವ್ರು ಕೊಟ್ಟಿದ್ದಾರೆ. ಕೇವಲ ಈರಣ್ಣ ಕಡಾಡಿಯವರು ಅಷ್ಟೇ ಧ್ವನಿ ಎತ್ತಿದ್ದಾರೆ ಅಥವಾ ಈ ಥರ ಪಕ್ಷಾತೀತವಾಗಿ ಎಲ್ಲ ಸಂಸದರು ಧ್ವನಿ ಎತ್ತಿದ್ದಾರೆ ಸರ್ ಈ ಪರ್ಟಿಕ್ಯುಲರ್ ಆಗಿ ಈ ವಿಚಾರದಲ್ಲಿ? ನಾನಂತೂ ಒಬ್ಬ ಸಂಸದನಾಗಿ ಹೋಗಿ ಬಂದಿದ್ದೇನೆ. ಕಾಲಕ್ಕೆ ಅವರು ಧ್ವನಿ ಎತ್ತಾರೆ, ಯಾರ್ಯಾರು ಎತ್ತಿದ್ದಾರೆ ಅಂತ ನಿಮಗೂ ಗಮನಕ್ಕದ. ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋದು ಸರಿ ಅನಿಸೋದಿಲ್ಲ. ಇವಿಷ್ಟು ಈರಣ್ಣ ಕಡಾಡಿ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.